ವೈರಸ್ಸಿಂದ ಬರುವ ಕೆಮ್ಮು ಸಾಮಾನ್ಯವಾಗಿ 2 ವಾರ 3 ವಾರ ಇರುತ್ತೆ. ಮಗು ಚೆನ್ನಾಗಿದೆ, ಮಗು ಉಸಿರಾಡೋಕ್ಕೆ ತೊಂದರೆ ಇಲ್ಲ, ಮಗು ಕೆಮ್ಮಿದ್ರೂ ದಿನಕ್ಕೊಂದು 10 ಸಲ ಕೆಮ್ಮೋದು, ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಒಂದು 10 ಸಲ ದಿನಕ್ಕೆ ಕೆಮ್ಮಿದರೆ ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಅದರಿಂದ ಸ್ವಲ್ಪ ಕೆಮ್ಮಿದ ಕೂಡಲೇ ಔಷಧಿ ಕೊಡೋದು ಎಲ್ಲ ಅಗತ್ಯವಿಲ್ಲ. ಯಾವಾಗ ನಾವು ಕೆಮ್ಮಿನ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ 3 ವಾರ 2 ವಾರ ಅಥವಾ 3 ವಾರ ಮೇಲೂ ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ, ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಪಡ್ತಾ ಇದೆ, ರಾತ್ರಿ ಮಲಗಕ್ಕೆ ಕಷ್ಟ ಆಗ್ತಾ ಇದೆ, ಕೆಮ್ಮಿ 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 ವಾಂತಿ ಮಾಡ್ತಾ ಇದೆ, ಅಥವಾ ಕೆಮ್ಮಿನ ಜೊತೆಗೆ ಜ್ವರ ಬರ್ತಾ ಇದೆ, ತುಂಬ ಹೈ ಫೀವರ್ ಬರ್ತಾ ಇದೆ, ಮೂರನೇದು ಉಸಿರಾಟದ ತೊಂದರೆ ಅಷ್ಟೇ ಅಲ್ಲ, ಮಗು ಒಂಥರ ಸುಸ್ತು ಥರ, ಇಂಥ ಪರಿಸ್ಥಿತಿಯಲ್ಲಿ ನೀವು ಕೂಡಲೇ ಡಾಕ್ಟರ್ ಹತ್ರ ಬರಬೇಕು. ಆದರೆ ಎಲ್ಲ ಕೆಮ್ಮಿಗೆ ಡಾಕ್ಟರ್ ಹತ್ರ ಬರಬೇಕಾಗಿಲ್ಲ. ಒಂದು ಮುಖ್ಯವಾದ ವಿಷಯ ಏನಂದರೆ ಡೆಕ್ಸ್ಟ್ರೋಮಿಥರ್ಫಾನ್ ಅಂತ ಇರುವುದನ್ನು ಕೊಡಬಾರದು ಆ 4 ವರ್ಷದ ಕೆಳಗಿನ ಅಥವಾ 5 ವರ್ಷದ ಕೆಳಗಿನ ಮಕ್ಕಳಿಗೆ. ಈಗ ಬೇರೆ ಬೇರೆ ಏಜೆನ್ಸಿಗಳು 2 ವರ್ಷ ಅಂತಾರೆ, 4. ಈಗ ಅಮೇರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ 4 ವರ್ಷ ಅಂತದೆ, FDA 2 ಇಯರ್ಸ್ ಅನ್ನತ್ತೆ, ನಮ್ಮದು ಸೆಂಟ್ರಲ್ ಗವರ್ಮೆಂಟು 6 ಇಯರ್ಸ್ ಕೆಳಗೆ ಅಂತದೆ. ಏನೇ ಇರಲಿ, ಆನ್ ಎನ್ ಎವರೇಜ್ 5 ಇಯರ್ಸ್ ಕೆಳಗಿನ ಮಕ್ಕಳಿಗೆ ಡೆಕ್ಸ್ಟ್ರೋಮಿಥರ್ಫಾನ್ ಅಂತ ಇರುವಂಥ ಔಷಧಿಯನ್ನು ಕೊಡಬಾರದು. ಆಮೇಲೆ ಈ CPM ಅಂತಾರೆ, ಕ್ಲೋರ್ಫಿನೆರಮಿನ್ ಮ್ಯಾಲಿಯೇಟ್, ಸೂಡೋ ಎಫಿಡ್ರಿನ್, ಇಂಥ ಔಷಧಿಗಳು ಇರುವಂಥ, ಇಂಥ ಕಾಂಪೌಂಡ್ ಇರುವಂಥದ್ದು ಒಂದು ಅಟ್ಲೀಸ್ಟ್ 4 ವರ್ಷದ ಕೆಳಗಿನ ಮಕ್ಕಳಿಗೆ ಕೊಡಬಾರದು. 5 ವರ್ಷದ ನಂತರ ಇದನ್ನು ಬಳಸುವ ಪ್ರಮಾಣದಲ್ಲಿ, ಅಂದರೆ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದ ಡೋಸಲ್ಲಿ ಕೊಟ್ಟರೆ ಏನೂ ಆಗಲ್ಲ. ಅದು 5-6 ವರ್ಷದ ನಂತರ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಕೆಲವೊಮ್ಮೆ ಪೇರೆಂಟ್ಸ್ ಏನು ಮಾಡ್ತಾರೆ, ನಾವು 2.5 ml ಕೊಡಬೇಕು ಅಂತ ಅಂದರೆ ಅವರು 5 ml ಕೊಟ್ಟಿರ್ತಾರೆ, ಅಥವಾ 3 ಸಲ ಕೊಟ್ಟು ಅಂತ ಅಂದರೆ ಅವರು ಕೆಮ್ಮು ಇನ್ನೂ ಜಾಸ್ತಿ ಇದೆ ಅಂತ 2 ಸಲ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಅದು ಓವರ್ ಡೋಸ್ ಆಗುತ್ತೆ. ಸೊ ಡಾಕ್ಟ್ರು ನೀವು ಕಂಪೌಂಡ್ ನೋಡುವಾಗ ಈ 3 ಇರುವಂಥದ್ದು ಪ್ಲಸ್ ಇಥಿಲಿನ್ ಗ್ಲೈಕಾಲ್ ಅಥವಾ ಡೈ ಇಥಿಲಿನ್ ಗ್ಲೈಕಾಲ್ ಅಂತ ಕಾಂಪೌಂಡ್ ಆ್ಯಸ್ ಎ ಪ್ರಿಸರ್ವೇಟಿವ್ ಅಥವಾ ಸ್ಟೆಬಿಲೈಸರ್ ಯೂಸ್ ಮಾಡ್ತಾರೆ, ಇವೆಲ್ಲ ಇರಬಾರ್ದು. ಆಮೇಲೆ ಡಾಕ್ಟ್ರು ಹೇಳಿದಷ್ಟೇ ಡೋಸಲ್ಲಿ ಕೊಡಬೇಕು. ಆ 5 ವರ್ಷದ ಕೆಳಗಿನ ಮಕ್ಕಳಿಗೆ ನೀವು ಕೊಡಬೇಡಿ. ಇಷ್ಟನ್ನು ಫಾಲೋ ಮಾಡಬೇಕು. ಒಂದು ಸರಿ ಒಂದು ಪ್ರಾಡಕ್ಟ್ ಮೇಲೆ ನಮಗೆ ಸಂಶಯ ಬಂದರೆ ಬೇರೆ ಯಾವುದ್ಯಾವುದು ಆ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಎಲ್ಲವನ್ನೂ ಒಂದು ಸಲ ನೋಡ್ಕೊಳ್ಳೋದು ಒಳ್ಳೆಯದು. ಎಲ್ಲವನ್ನೂ ಒಂಥರ ಮಾನದಂಡಕ್ಕೆ ಒಳಪಡಿಸುವುದು ಒಳ್ಳೆಯದು, ಟೆಸ್ಟಿಗೆ ಒಳಪಡಿಸೋದು ಒಳ್ಳೆಯದು. ಯಾಕಂದರೆ ನಾಳೆ ಇದೇ ಥರ ಈಗ ಬಂದಿರೋ ಸಮಸ್ಯೆ ಯಾವುದರಿಂದ ಅಂತ ತನಿಖೆ ಪೂರ್ಣವಾದ ಮೇಲೆ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನೀವು ಲಾಸ್ಟ್ 3-4 ದಿನ ಹಿಂದೆ ನೋಡಿದರೆ ಕೆಲವು ಏಜೆನ್ಸಿ ಹೇಳುತ್ತೆ DEG ಮತ್ತು ಇಥಿಲಿನ್ ಗ್ಲೈಕಾಲ್ ಅದರಲ್ಲಿ ಇರಲಿಲ್ಲ ಅಂತ, ಇನ್ನೂ ಒಂದು ರಿಪೋರ್ಟ್ ಬರುತ್ತೆ DEG ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಇದ್ದಾಗ ಒಂದು ಪೂರ್ಣ ಪ್ರಮಾಣದ ತನಿಖೆ ನಡೆಸಿಬಿಟ್ಟು ಅದು ಏನು ಆ್ಯಕ್ಚುಲಿ ಅದರಲ್ಲಿ ಇದೆಯೋ ಇಲ್ವೋ, ಅಥವಾ ಬೇರೆ ಕಾಂಪೌಂಡಿಂದ ಆಗಿದೆಯೋ, ಅಥವಾ ಇನ್ನೊಂದು ಏನಾಗುತ್ತೆ ಅಂದರೆ ಮಕ್ಕಳು ನಿಜವಾಗಿ ಬೇರೆ ಒಂದು ಕಾಯಿಲೆಯಿಂದ ನಿಜವಾಗಿ ಸುಸ್ತಾಗಿರ್ತಾರೆ, ಅಥವಾ ಉಸಿರಾಟದ ಇದಿರುತ್ತೆ, ಇವರು ಕಾಫ್ ಸಿರಪ್ ಕೊಡ್ತಾರೆ, ಕಾಕತಾಳಿ ಅನ್ನೋ ಥರ ಮಗು ಡೆತ್ತೋ ಆಗಿರ್ಬೋದು. ಇವೆಲ್ಲ ಪ್ರಶ್ನೆಗೆ ಉತ್ತರ ಸಂಪೂರ್ಣ ಪ್ರಮಾಣದ ತನಿಖೆಯಿಂದಲೇ ಹೊರಗೆ ಬರುತ್ತೆ. ನಾನು ಹೇಳೋದೇನೆಂದರೆ ಇದರ ಅರ್ಥ ಆ ಔಷಧಿ ಮೇಲೆ ಡೌಟ್ ಇಲ್ಲ ಅಂತಲ್ಲ, ಔಷಧಿಯನ್ನು ನಾವು ಪೂರ್ಣ ಪ್ರಮಾಣವಾಗಿ ತನಿಖೆ ಮಾಡಬೇಕು. ಔಷಧಿ ಕಂಪನಿ ತಯಾರಕರು ಬೇರೆ ಏನು ಔಷಧಿ ಮಾಡಿದ್ದಾರೆ ಅದನ್ನು ತನಿಖೆ ಮಾಡಬೇಕು. ಆಮೇಲೆ ಬೇರೆ ಯಾವುದಾದ್ರೂ ಕಾಯಿಲೆಯಿಂದ ಬಳಲುತ್ತಿದ್ದ ಮಗು ಅದರಿಂದ ಸತ್ತಿದೆಯೋ ಅಥವಾ ಔಷಧಿಯಿಂದ ಸತ್ತಿದೆಯೋ ಅನ್ನೋದನ್ನು ತನಿಖೆ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಒಂದು ನೆನಪಿಟ್ಕೋಬೇಕು ಪೋಷಕರು, ಎಲ್ಲ ಕೆಮ್ಮಿಗೆ ಔಷಧಿ ಕೊಡಬಾರ್ದು. ಈವನ್ ನಮ್ಮ ಹತ್ರ ಬಂದರೂ ನಾನಂತೂ ಕೊಡಲ್ಲ, ಯಾವುದು ಅಗತ್ಯ ಇದೆ ಅದನ್ನು ಮಾತ್ರ ಕೊಡ್ತೇನೆ. ಆಮೇಲೆ ಮೆಡಿಕಲ್ ಸ್ಟೋರಿಗೆ ಹೋಗಿಬಿಟ್ಟು ಸೆಲ್ಫ್ ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ ತಗೊಳ್ಳೋ ಅದರಷ್ಟು ಡೇಂಜರ್ ಯಾವುದೂ ಇಲ್ಲ. ಯಾಕಂದರೆ ಮೆಡಿಕಲ್ ಸ್ಟೋರ್ನವರಿಗೆ ಪಾಪ ಅವರು ಏನು ಓದಿರಲ್ಲ, ಅದರ ಬಗ್ಗೆ ಜಾಸ್ತಿ ಡೀಪಾಗಿ ಗೊತ್ತಿರಲ್ಲ, ಕೆಮ್ಮಿಗೆ ಏನಿದೆ ಅದನ್ನು ಕೊಡ್ತಾರೆ. ಆದರೆ ಈ ಮಗುಗೆ ಅದು ಹಿಡಿಸ್ತದೋ ಇಲ್ವೋ, ಈ ಕಾಯಿಲೆಗೆ ಅದು ಹಿಡಿಸ್ತದೋ ಇಲ್ವೋ, ಅಥವಾ ಇದರಲ್ಲಿರುವ ಕಾಂಪೌಂಡ್ ಆ ಮಗುಗೆ ಒಗ್ಗುತ್ತೋ ಇಲ್ವೋ ಅನ್ನೋದನ್ನು ಅವರು ವಿಮರ್ಶಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರ ಕೆಲಸ ಏನಂದರೆ ಯಾವುದು ಕೇಳ್ತಾರೆ ಅದನ್ನು ಕೊಡೋದಷ್ಟೇ, ಡಿಸ್ಪೆನ್ಸಿಂಗ್ ಅಷ್ಟೇ. ಸೊ ಪೋಷಕರು ಅಂಗಡಿಗೆ ಹೋಗ್ಬಿಟ್ಟು ತೆಕ್ಕೊಳ್ಳೋದು ತಪ್ಪು, ಅದನ್ನು ಮಾಡಬಾರ್ದು.
ಆದರೆ ವೈರಸ್ಸಿಂದ ಬರುವ ಕೆಮ್ಮು ಸಾಮಾನ್ಯವಾಗಿ 2 ವಾರ 3 ವಾರ ಇರುತ್ತೆ. ಮಗು ಚೆನ್ನಾಗಿದೆ, ಮಗು ಉಸಿರಾಡೋಕ್ಕೆ ತೊಂದರೆ ಇಲ್ಲ, ಮಗು ಕೆಮ್ಮಿದ್ರೂ ದಿನಕ್ಕೊಂದು 10 ಸಲ ಕೆಮ್ಮೋದು, ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಒಂದು 10 ಸಲ ದಿನಕ್ಕೆ ಕೆಮ್ಮಿದರೆ ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಅದರಿಂದ ಸ್ವಲ್ಪ ಕೆಮ್ಮಿದ ಕೂಡಲೇ ಔಷಧಿ ಕೊಡೋದು ಎಲ್ಲ ಅಗತ್ಯವಿಲ್ಲ. ಯಾವಾಗ ನಾವು ಕೆಮ್ಮಿನ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ 3 ವಾರ 2 ವಾರ ಅಥವಾ 3 ವಾರ ಮೇಲೂ ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ, ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಪಡ್ತಾ ಇದೆ, ರಾತ್ರಿ ಮಲಗಕ್ಕೆ ಕಷ್ಟ ಆಗ್ತಾ ಇದೆ, ಕೆಮ್ಮಿ 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 ವಾಂತಿ ಮಾಡ್ತಾ ಇದೆ, ಅಥವಾ ಕೆಮ್ಮಿನ ಜೊತೆಗೆ ಜ್ವರ ಬರ್ತಾ ಇದೆ, ತುಂಬ ಹೈ ಫೀವರ್ ಬರ್ತಾ ಇದೆ, ಮೂರನೇದು ಉಸಿರಾಟದ ತೊಂದರೆ ಅಷ್ಟೇ ಅಲ್ಲ, ಮಗು ಒಂಥರ ಸುಸ್ತು ಥರ, ಇಂಥ ಪರಿಸ್ಥಿತಿಯಲ್ಲಿ ನೀವು ಕೂಡಲೇ ಡಾಕ್ಟರ್ ಹತ್ರ ಬರಬೇಕು. ಆದರೆ ಎಲ್ಲ ಕೆಮ್ಮಿಗೆ ಡಾಕ್ಟರ್ ಹತ್ರ ಬರಬೇಕಾಗಿಲ್ಲ. ಒಂದು ಮುಖ್ಯವಾದ ವಿಷಯ ಏನಂದರೆ ಡೆಕ್ಸ್ಟ್ರೋಮಿಥರ್ಫಾನ್ ಅಂತ ಇರುವುದನ್ನು ಕೊಡಬಾರ್ದು ಆ 4 ವರ್ಷದ ಕೆಳಗಿನ ಅಥವಾ 5 ವರ್ಷದ ಕೆಳಗಿನ ಮಕ್ಕಳಿಗೆ. ಈಗ ಬೇರೆ ಬೇರೆ ಏಜೆನ್ಸಿಗಳು 2 ವರ್ಷ ಅಂತಾರೆ, 4. ಈಗ ಅಮೇರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ 4 ವರ್ಷ ಅಂತದೆ, FDA 2 ಇಯರ್ಸ್ ಅನ್ನತ್ತೆ, ನಮ್ಮದು ಸೆಂಟ್ರಲ್ ಗವರ್ಮೆಂಟು 6 ಇಯರ್ಸ್ ಕೆಳಗೆ ಅಂತದೆ. ಏನೇ ಇರಲಿ, ಆನ್ ಎನ್ ಎವರೇಜ್ 5 ಇಯರ್ಸ್ ಕೆಳಗಿನ ಮಕ್ಕಳಿಗೆ ಡೆಕ್ಸ್ಟ್ರೋಮಿಥರ್ಫಾನ್ ಅಂತ ಇರುವಂಥ ಔಷಧಿಯನ್ನು ಕೊಡಬಾರ್ದು. ಆಮೇಲೆ ಈ CPM ಅಂತಾರೆ, ಕ್ಲೋರ್ಫಿನೆರಮಿನ್ ಮ್ಯಾಲಿಯೇಟ್, ಸೂಡೋ ಎಫಿಡ್ರಿನ್, ಇಂಥ ಔಷಧಿಗಳು ಇರುವಂಥ, ಇಂಥ ಕಾಂಪೌಂಡ್ ಇರುವಂಥದ್ದು ಒಂದು ಅಟ್ಲೀಸ್ಟ್ 4 ವರ್ಷದ ಕೆಳಗಿನ ಮಕ್ಕಳಿಗೆ ಕೊಡಬಾರದು. 5 ವರ್ಷದ ನಂತರ ಇದನ್ನು ಬಳಸುವ ಪ್ರಮಾಣದಲ್ಲಿ, ಅಂದರೆ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದ ಡೋಸಲ್ಲಿ ಕೊಟ್ಟರೆ ಏನೂ ಆಗಲ್ಲ. ಅದು 5-6 ವರ್ಷದ ನಂತರ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಕೆಲವೊಮ್ಮೆ ಪೇರೆಂಟ್ಸ್ ಏನು ಮಾಡ್ತಾರೆ, ನಾವು 2.5 ml ಕೊಡಬೇಕು ಅಂತ ಅಂದರೆ ಅವರು 5 ml ಕೊಟ್ಟಿರ್ತಾರೆ, ಅಥವಾ 3 ಸಲ ಕೊಟ್ಟು ಅಂತ ಅಂದರೆ ಅವರು ಕೆಮ್ಮು ಇನ್ನೂ ಜಾಸ್ತಿ ಇದೆ ಅಂತ 2 ಸಲ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಅದು ಓವರ್ ಡೋಸ್ ಆಗುತ್ತೆ. ಸೊ ಡಾಕ್ಟ್ರು ನೀವು ಕಂಪೌಂಡ್ ನೋಡುವಾಗ ಈ 3 ಇರುವಂಥದ್ದು ಪ್ಲಸ್ ಇಥಿಲಿನ್ ಗ್ಲೈಕಾಲ್ ಅಥವಾ ಡೈ ಇಥಿಲಿನ್ ಗ್ಲೈಕಾಲ್ ಅಂತ ಕಾಂಪೌಂಡ್ ಆ್ಯಸ್ ಎ ಪ್ರಿಸರ್ವೇಟಿವ್ ಅಥವಾ ಸ್ಟೆಬಿಲೈಸರ್ ಯೂಸ್ ಮಾಡ್ತಾರೆ, ಇವೆಲ್ಲ ಇರಬಾರ್ದು. ಆಮೇಲೆ ಡಾಕ್ಟ್ರು ಹೇಳಿದಷ್ಟೇ ಡೋಸಲ್ಲಿ ಕೊಡಬೇಕು. ಆ 5 ವರ್ಷದ ಕೆಳಗಿನ ಮಕ್ಕಳಿಗೆ ನೀವು ಕೊಡಬೇಡಿ. ಇಷ್ಟನ್ನು ಫಾಲೋ ಮಾಡಬೇಕು. ಒಂದು ಸರಿ ಒಂದು ಪ್ರಾಡಕ್ಟ್ ಮೇಲೆ ನಮಗೆ ಸಂಶಯ ಬಂದರೆ ಬೇರೆ ಯಾವುದ್ಯಾವುದು ಆ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಎಲ್ಲವನ್ನೂ ಒಂದು ಸಲ ನೋಡ್ಕೊಳ್ಳೋದು ಒಳ್ಳೆಯದು. ಎಲ್ಲವನ್ನೂ ಒಂಥರ ಮಾನದಂಡಕ್ಕೆ ಒಳಪಡಿಸುವುದು ಒಳ್ಳೆಯದು, ಟೆಸ್ಟಿಗೆ ಒಳಪಡಿಸೋದು ಒಳ್ಳೆಯದು. ಯಾಕಂದರೆ ನಾಳೆ ಇದೇ ಥರ ಈಗ ಬಂದಿರೋ ಸಮಸ್ಯೆ ಯಾವುದರಿಂದ ಅಂತ ತನಿಖೆ ಪೂರ್ಣವಾದ ಮೇಲೆ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನೀವು ಲಾಸ್ಟ್ 3-4 ದಿನ ಹಿಂದೆ ನೋಡಿದರೆ ಕೆಲವು ಏಜೆನ್ಸಿ ಹೇಳುತ್ತೆ DEG ಮತ್ತು ಇಥಿಲಿನ್ ಗ್ಲೈಕಾಲ್ ಅದರಲ್ಲಿ ಇರಲಿಲ್ಲ ಅಂತ, ಇನ್ನೂ ಒಂದು ರಿಪೋರ್ಟ್ ಬರುತ್ತೆ DEG ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಇದ್ದಾಗ ಒಂದು ಪೂರ್ಣ ಪ್ರಮಾಣದ ತನಿಖೆ ನಡೆಸಿಬಿಟ್ಟು ಅದು ಏನು ಆ್ಯಕ್ಚುಲಿ ಅದರಲ್ಲಿ ಇದೆಯೋ ಇಲ್ವೋ, ಅಥವಾ ಬೇರೆ ಕಾಂಪೌಂಡಿಂದ ಆಗಿದೆಯೋ, ಅಥವಾ ಇನ್ನೊಂದು ಏನಾಗುತ್ತೆ ಅಂದರೆ ಮಕ್ಕಳು ನಿಜವಾಗಿ ಬೇರೆ ಒಂದು ಕಾಯಿಲೆಯಿಂದ ನಿಜವಾಗಿ ಸುಸ್ತಾಗಿರ್ತಾರೆ ಅಥವಾ ಉಸಿರಾಟದ ಇದಿರುತ್ತೆ, ಇವರು ಕಾಫ್ ಸಿರಪ್ ಕೊಡ್ತಾರೆ, ಕಾಕತಾಳಿ ಅನ್ನೋ ಥರ ಮಗು ಡೆತ್ತೋ ಆಗಿರ್ಬೋದು. ಇವೆಲ್ಲ ಪ್ರಶ್ನೆಗೆ ಉತ್ತರ ಸಂಪೂರ್ಣ ಪ್ರಮಾಣದ ತನಿಖೆಯಿಂದಲೇ ಹೊರಗೆ ಬರುತ್ತೆ. ನಾನು ಹೇಳೋದೇನೆಂದರೆ ಇದರ ಅರ್ಥ ಆ ಔಷಧಿ ಮೇಲೆ ಡೌಟ್ ಇಲ್ಲ ಅಂತಲ್ಲ, ಔಷಧಿಯನ್ನು ನಾವು ಪೂರ್ಣ ಪ್ರಮಾಣವಾಗಿ ತನಿಖೆ ಮಾಡಬೇಕು. ಔಷಧಿ ಕಂಪನಿ ತಯಾರಕರು ಬೇರೆ ಏನು ಔಷಧಿ ಮಾಡಿದ್ದಾರೆ ಅದನ್ನು ತನಿಖೆ ಮಾಡಬೇಕು. ಆಮೇಲೆ ಬೇರೆ ಯಾವುದಾದ್ರೂ ಕಾಯಿಲೆಯಿಂದ ಬಳಲುತ್ತಿದ್ದ ಮಗು ಅದರಿಂದ ಸತ್ತಿದೆಯೋ ಅಥವಾ ಔಷಧಿಯಿಂದ ಸತ್ತಿದೆಯೋ ಅನ್ನೋದನ್ನು ತನಿಖೆ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಒಂದು ನೆನಪಿಟ್ಕೋಬೇಕು ಪೋಷಕರು, ಎಲ್ಲ ಕೆಮ್ಮಿಗೆ ಔಷಧಿ ಕೊಡಬಾರ್ದು. ಈವನ್ ನಮ್ಮ ಹತ್ರ ಬಂದರೂ ನಾನಂತೂ ಕೊಡಲ್ಲ, ಯಾವುದು ಅಗತ್ಯ ಇದೆ ಅದನ್ನು ಮಾತ್ರ ಕೊಡ್ತೇನೆ. ಆಮೇಲೆ ಮೆಡಿಕಲ್ ಸ್ಟೋರಿಗೆ ಹೋಗಿಬಿಟ್ಟು ಸೆಲ್ಫ್ ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ ತಗೊಳ್ಳೋ ಅದರಷ್ಟು ಡೇಂಜರ್ ಯಾವುದೂ ಇಲ್ಲ. ಯಾಕಂದರೆ ಮೆಡಿಕಲ್ ಸ್ಟೋರ್ನವರಿಗೆ ಪಾಪ ಅವರು ಏನು ಓದಿರಲ್ಲ, ಅದರ ಬಗ್ಗೆ ಜಾಸ್ತಿ ಡೀಪಾಗಿ ಗೊತ್ತಿರಲ್ಲ, ಕೆಮ್ಮಿಗೆ ಏನಿದೆ ಅದನ್ನು ಕೊಡ್ತಾರೆ. ಆದರೆ ಈ ಮಗುಗೆ ಅದು ಹಿಡಿಸ್ತದೋ ಇಲ್ವೋ, ಈ ಕಾಯಿಲೆಗೆ ಅದು ಹಿಡಿಸ್ತದೋ ಇಲ್ವೋ, ಅಥವಾ ಇದರಲ್ಲಿರುವ ಕಾಂಪೌಂಡ್ ಆ ಮಗುಗೆ ಒಗ್ಗುತ್ತೋ ಇಲ್ವೋ ಅನ್ನೋದನ್ನು ಅವರು ವಿಮರ್ಶಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರ ಕೆಲಸ ಏನಂದರೆ ಯಾವುದು ಕೇಳ್ತಾರೆ ಅದನ್ನು ಕೊಡೋದಷ್ಟೇ, ಡಿಸ್ಪೆನ್ಸಿಂಗ್ ಅಷ್ಟೇ. ಸೊ ಪೋಷಕರು ಅಂಗಡಿಗೆ ಹೋಗ್ಬಿಟ್ಟು ತೆಕ್ಕೊಳ್ಳೋದು ತಪ್ಪು, ಅದನ್ನು ಮಾಡಬಾರ್ದು.
ಆದರೆ